ಬನ್ನಿ ಹಾಗಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಣಕಣ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ. ಇಲ್ಲಿಗೆ ಬಂದಾಗ ಬಹಳ ಮುಖ್ಯವಾಗಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. ಹಾಗಂತ ಕಾಂಗ್ರೆಸ್ JDS ಕೂಡ ಸ್ಪರ್ಧೆ ನೀಡ್ತಾನೆ ಇದೆ. ಇವತ್ತಿನ ಕುರುಕ್ಷೇತ್ರ ರಣಕಣದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಮಲೆನಾಡ ಹೆಬ್ಬಾಗಿಲಿನಲ್ಲಿ ಚುನಾವಣಾ ಕಾವು ತೀವ್ರಗೊಳ್ತಾ ಇದೆ. ಮಾಜಿ ಸಿಎಂ ಮಕ್ಕಳು ವರ್ಸಸ್ ಮಾಜಿ ಸಿಎಂ ಮಕ್ಕಳು. ಬಂಗಾರಪ್ಪನವರು ಮತ್ತೊಂದು ಕಡೆ ಯಡಿಯೂರಪ್ಪನವರು. ಯಾರಿಗೆ ಸಿಗುತ್ತೆ ಟಿಕೆಟ್? ಬಿಜೆಪಿಯಲ್ಲಿ ಇದರ ಬಗ್ಗೆ ಎರಡನೇ ಆಪ್ಷನ್ನೇ ಇಲ್ಲ. ಒನ್ ಆ್ಯಂಡ್ ಓನ್ಲಿ BY ರಾಘವೇಂದ್ರ. ಈ ಕ್ಷೇತ್ರದಲ್ಲಿ 3 ಬಾರಿ MP ಆಗಿದ್ದಾರೆ ರಾಘವೇಂದ್ರ. 2009, 2018, 2019ರಲ್ಲಿ. ಬನ್ನಿ ಹಾಗಿದ್ರೆ ಶಿವಮೊಗ್ಗದ ಒಂದು ಚಿತ್ರಣವನ್ನು ಮೊದಲಿಗೆ ನೋಡ್ಕೊಂಬರೋಣ. ಅದಾದ ನಂತರ ಅದರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು, ಜಾತಿ ಲೆಕ್ಕಾಚಾರ ಇರಬಹುದು, ಯಾರೆಲ್ಲ ಪ್ರತಿಸ್ಪರ್ಧಿಗಳಾಗಿರ್ತಾರೆ, ಗೀತಾ ಶಿವರಾಜ್ಕುಮಾರ್ ಕಣಕ್ಕಿಳಿತಾರ, ಮಧು ಬಂಗಾರಪ್ಪ ಕಣಕ್ಕಿಳಿತಾರ. ಒಂದು ವೇಳೆ ಈ ಹಿಂದೆ ಕೂಡ ಗೀತಾ ಶಿವರಾಜ್ಕುಮಾರ್ 2014ರಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಆಗ ಏನಾಗಿತ್ತು? ಕಳೆದ ಬಾರಿ ಮಧು ಬಂಗಾರಪ್ಪ ಕಣಕ್ಕಿಳಿದಾಗ ಏನಾಗಿತ್ತು? ಈಗ ಏನಾದರೂ ಬದಲಾವಣೆಗಳಾಗಿದೆಯಾ? ಈಗ ಬಿಜೆಪಿ ಹಾಗೂ JDS ಒಂದಾಗಿರೋ ಕಾರಣಕ್ಕಾಗಿ ಬಿಜೆಪಿಗೆ ಮತ್ತಷ್ಟು ಬಲ ಜಾಸ್ತಿ ಆಗತ್ತಾ, ಅಥವಾ ಗ್ಯಾರಂಟಿ ಯೋಜನೆಗಳಿಂದಾಗಿ ಹೊಡೆತ ಬೀಳತ್ತೆ? ಯಾಕಂದ್ರೆ ಮಧು ಬಂಗಾರಪ್ಪ ಈ ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಬನ್ನಿ ಮೊದಲಿಗೆ ಅದರ ಒಂದು ಚಿತ್ರವನ್ನು ನೋಡ್ಕೊಂಡ್ ಬರೋಣ. ಮಲೆನಾಡು ಶಿವಮೊಗ್ಗದಲ್ಲಿ ಲೋಕ ಫೀವರ್. ಕುರುಕ್ಷೇತ್ರ ರಣಕಣ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕುರುಕ್ಷೇತ್ರ ರಣಕಣ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಲೋಕಸಭಾ ಚುನಾವಣೆಯ ಕಾವು. ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಮುನ್ನುಗ್ತಿರೋ ಸಂಸದ BY ರಾಘವೇಂದ್ರ 4ನೇ ಬಾರಿಗೆ ಮತ್ತೆ ಭದ್ರಕೋಟೆಯನ್ನ ಉಳಿಸ್ಕೊಳ್ತಾರ, ಅಥವಾ 4 ಕಮಲಾಧಿಪತಿಯನ್ನ ಕಟ್ಟಾಕೋ ನಿಟ್ಟಿನಲ್ಲಿ ಕೈಪಡೆ ಮುಂದಾಗುತ್ತಾ? ಇವತ್ತಿನ ಲೋಕ ಕುರುಕ್ಷೇತ್ರದ ರಣಕಣ ಜಿಲ್ಲೆ ಶಿವಮೊಗ್ಗ. ರಾಜ್ಯದ ಘಟಾನುಘಟಿ ರಾಜಕೀಯ ನಾಯಕರು 4 ಮುಖ್ಯಮಂತ್ರಿಗಳನ್ನ ನೀಡಿದ ಜಿಲ್ಲೆ ಶಿವಮೊಗ್ಗ. ಜೊತೆಗೆ ತನ್ನ ಒಡಲಿನಲ್ಲಿ ಹಚ್ಚ ಹಸುರಿನ ಪಶ್ಚಿಮ ಘಟ್ಟಗಳ ಗುಡ್ಡನಾಡು. ಅಡಿಕೆ ವ್ಯವಹಾರ, ಶಿಕ್ಷಣ, ಆಟೋಮೊಬೈಲ್ ಪಾರ್ಕ್ ಪ್ರಸಿದ್ಧಿಯನ್ನ ಪಡೆದಿದೆ. ಇತ್ತೀಚೆಗೆ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಹಣೆಪಟ್ಟಿಯನ್ನ ಹೊಂದಿರೋ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗ ಕ್ಷೇತ್ರದ ರಣಕಣ ರಂಗೇರ್ತಾ ಇದೆ. ಈಡಿಗ, ಲಿಂಗಾಯತ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರೇ ಹೆಚ್ಚಿದ್ದಾರೆ. ಇನ್ನು ಶಿವಮೊಗ್ಗ ಸಾಮಾನ್ಯ ಮೀಸಲಾತಿ ಕ್ಷೇತ್ರವಾಗಿದೆ. ಈಗಾಗಲೇ ಬಿಜೆಪಿ JDS ಮೈತ್ರಿ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಶುರುವಾಗಿದೆ. ಕೇಸರಿ ಕೋಟೆ ಛಿದ್ರಗೊಳಿಸುತ್ತಾ ಕೈಪಡೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 3 ಸಲ ಗೆದ್ದು ಸೋಲಿಲ್ಲದ ಸರದಾರ ಅಂತಾಲೆ ಖ್ಯಾತಿ ಪಡೆದಿರೋ ಸಂಸದ BY ರಾಘವೇಂದ್ರ ಸದಾ ಅಭಿವೃದ್ಧಿಯ ಮಂತ್ರ ಜಪಿಸ್ತಾರೆ. ಜೊತೆಗೆ ದೇಶದಲ್ಲಿ ಅತಿ ಹೆಚ್ಚು ಅನುದಾನ ಬಳಕೆ ಮಾಡಿಕೊಂಡ ಸಂಸದ ಅನ್ನೋ ಖ್ಯಾತಿ ಇವರಿಗಿದೆ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮಾಡುವ ಮೂಲಕ ಅಭಿವೃದ್ಧಿಯ ಹರಿಕಾರ ಅನ್ನುವ ಬಿರುದನ್ನ ಸಂಸದ ರಾಘವೇಂದ್ರ ಪಡೆದಿದ್ದಾರೆ. 1 ಉಪಚುನಾವಣೆ ಹಾಗೂ 2 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. 1 ಬಾರಿ ಮಾಜಿ ಮುಖ್ಯಮಂತ್ರಿ S ಬಂಗಾರಪ್ಪನವರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಇನ್ನು ಕಳೆದ ಲೋಕಸಭೆಯ ಚುನಾವಣೆಯಲ್ಲಿ 2 ಲಕ್ಷದ ಹೆಚ್ಚು ಮತಗಳಿಂದ ಮಧು ಬಂಗಾರಪ್ಪ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು. ಈ ಬಾರಿಯೂ BY ರಾಘವೇಂದ್ರರಿಗೆ ಬಿಜೆಪಿ ಟಿಕೆಟ್ ನೀಡೋದು ಬಹುತೇಕ ಖಚಿತವಾಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಹಿಂಡು. ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣಾ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿಯೇ ಇದೆ. ಈ ಹಿಂದೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಬಹಿರಂಗ ಹೇಳಿಕೆ ನೀಡಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ MP ಟಿಕೆಟ್ ಅನ್ನುವಂಥ ಮಾತು ಬರ್ತಾ ಇದೆ. ನೀವೊಂದು ಮಾತು ಹೇಳಿದ್ರೆ ನಮಗೂ ಕೊಡಿ, ನಾವು ಸ್ಪರ್ಧೆ ಮಾಡ್ತೀವಿ. ಯಾಕೆ ಗೀತಾ ಶಿವರಾಜ್ಕುಮಾರ್ ಅವರು ಬೇಡ ಅಂತನೋ, ಅಥವಾ ನೀವು ಅರ್ಹರಿದ್ದೀರಿ ಅಂತನೋ? ನನಗೊಂದು ಅವಕಾಶ ಕೊಡಿ ಅಲ್ವಾ. ನೀವು ಗೀತಾ ಶಿವರಾಜ್ಕುಮಾರ್ ಕೊಡ್ತೀರಂದ್ರೆ ನಾನು ಬೇಡ ಅಂದಿಲ್ಲ, ನನಗೆ ಒತ್ತಾಯ ಮಾಡಿದ್ದು. ನಾನು ನನ್ನ ಹಕ್ಕು ಕೇಳಿದ್ದೇನೆ ಅಷ್ಟೇ. ನನಗೆ ಕೊಡಿ ಅಂತ ಕೇಳ್ತೀನಿ. ಕೊಡೋದು ಬಿಡೋದು ಹೈಕಮಾಂಡು ರಾಜ್ಯ ನಾಯಕರಲ್ವಾ. ಬೇಳೂರು ನಂತರ
ಕೈ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಗೀತಾ ಶಿವರಾಜ್ಕುಮಾರ್, ಮಧು ಬಂಗಾರಪ್ಪ, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಎಸ್. ಸುಂದರೇಶ್ ಹೆಸರು ಮುಂಚೂಣಿಯಲ್ಲಿದೆ. ಒಟ್ಟಾರೆ ಕೇಸರಿ ಕೋಟೆ ಒಡೆಯಲು ಕಾಂಗ್ರೆಸ್ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದೆ. ಯಾರಿಗೆ ಟಿಕೆಟ್ ನೀಡಬೇಕೆಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇನ್ನು ಬಿಜೆಪಿಯಲ್ಲಿ ರಾಘವೇಂದ್ರ ಸ್ಪರ್ಧಿಸೋದು ಬಹುತೇಕ ಖಚಿತ. ಬಿಜೆಪಿ ಭದ್ರಕೋಟೆ ಎನಿಸಿಕೊಂಡಿರುವ ಶಿವಮೊಗ್ಗದಲ್ಲಿ ಮತ್ತೆ ಕಮಲ ಅರಳುತ್ತಾ ಅಥವಾ ಕೈ ಮೇಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಿಜೆಪಿಯ ಕಮಲಾವಧಿಪತಿ ಆಗ್ತಾರ ಸಂಸದ BY ರಾಘವೇಂದ್ರ ಅಥವಾ ಶಿವಮೊಗ್ಗದಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಕೆಡವುತ್ತಾ ಕೈಪಿಡೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.